ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿ ಈ ಘಟಕದಲ್ಲಿರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಪರಿಹಾರ ನೀಡ್ತಾ ಇದ್ದೇನೆ. ಆ ಪ್ರಾಬ್ಲಮ್ಗಳು ಎಲ್ವಿಯದಲ್ಲಿರುವಂತಹ ಸಮಸ್ಯೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರ ನೀಡ್ತಾ ಇದ್ದೇನೆ. ಈಗಾಗಲೇ 4 ಅಂಕದ 69ರಿಂದ 76 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಇದು 77ನೇ ಪ್ರಶ್ನೆ, ಎಲ್ವಿಯದಲ್ಲಿರುವಂತಹ 77ನೇ ಪ್ರಶ್ನೆ. ಇದು ಎಲ್ಬಿಯದಲ್ಲಿರುವಂತಹ ಪ್ರಶ್ನೆ ಸಂಖ್ಯೆಯನ್ನ ಇದೆ. ಎಲ್ಬಿಯದಲ್ಲಿರುವಂತಹ 77ನೇ ಪ್ರಶ್ನೆ. ಈ ವಿಡಿಯೋದಲ್ಲಿ ಕೂಡ 2 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತೇನೆ. 77 ಅಂಡ್ 78 ಈ 2 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಈ ಪ್ರಶ್ನೆಯನ್ನ ನೋಡೋಣ. ಮೊದಲಿಗೆ ಆ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ. 11 ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ ಅಂತ. ಆದ್ರೆ ನಮ್ಮ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನಿದೆ, 11ನೇ ಮತ್ತು 8ನೇ ಪದಗಳ ಅನುಪಾತ. ಇದು 11ನೇ ಪದ, ಇದು 8ನೇ ಪದ, ಇವೆರಡರ ಅನುಪಾತ. ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದ, 11ನೇ ಪದ ಮತ್ತು 8ನೇ ಪದಗಳ ಅನುಪಾತ ಎಷ್ಟಿದೆ ಅಂತ 3:2 ಅಂತಿದೆ. ಅನುಪಾತವನ್ನ ಇದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಳ್ತೀವಿ. A11 ಎಷ್ಟಿದೆ, A8 ಅನುಪಾತ 11 ಮತ್ತು 8ನೇ ಪದಗಳ ಅನುಪಾತ 3:2 ಇರತಕ್ಕಂಥ 3/2 ಬರೆದೆವು. ಈ A11 ಅಂದ್ರೆ ಏನು, A+10D. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸಮಾಂತರ ಶ್ರೇಣಿಯ 1ನೇ ಪದ ಇದ್ದಾಗ A, 2ನೇ ಪದ ಇದ್ದಾಗ A+1D, 4ನೇ ಪದ ಇತ್ತಂದ್ರ A+ ಇಲ್ಲಿ 4 ಇದ್ರೆ 3D, 10ನೇ ಪದ ಇತ್ತಂದ್ರ A+ ಇಲ್ಲಿ ಎಷ್ಟಿದೆ 10 ಅಂದ್ರೆ 9D, n-1 ಇದೆಯಲ್ಲ ಸೂತ್ರದಲ್ಲಿ. ಹಾಗಾಗಿ 11ನೇ ಪದ ಅಂದ್ರೆ ಏನು, A+10 - 1 ಅಂದ್ರೆ 11D. ಹಾಗಾಗಿ ಇದು 11 ಅಂದ್ರೆ A+10D. ಇದು 11ನೇ ಪದ ಅಂದ್ರೆ A+10D. 8ನೇ ಪದ ಅಂದ್ರೆ A+7D. ನೆಕ್ಸ್ಟ್ = 3/2. ಈಗ ಒರೇ ಗುಣಾಕಾರವನ್ನ ಮಾಡ್ರಿ. ಇವೆರಡು ಗುಣಾಕಾರ, ಇವೆರಡನ್ನ ಗುಣಾಕಾರ ಮಾಡೋಣ. ಇವೆರಡನ್ನ ಗುಣಾಕಾರ ಮಾಡೋದು 3 × A 3A + 3 × 7 3 7 21D. ನೆಕ್ಸ್ಟ್ ಸಮನಾಗಿದೆ 2 × A. ಇವೆರಡು ಗುಣಾಕಾರ, ಒರೇ ಗುಣಾಕಾರ 2 × A 2A + 2 × 10 ಅಂದ್ರೆ 2 10 20D. ಈಗ A ಗಳನ್ನು ಈ ಕಡೆ ಮಾಡೋಣ, ಯಾಕಂದ್ರೆ A ಮತ್ತು D ಎರಡೂ ಬೆಲೆಗಳು ನಮಗೆ ಗೊತ್ತಿಲ್ಲ. ಈಗ 3A + 2A ಅನ್ನ ಈ ಕಡೆ ಬಂದ್ರೆ -2A. ಡಿ ಗಳನ್ನ ಆ ಕಡೆ ಇಕ್ಕೋಣ, 20D + 21D ಆ ಕಡೆ ಹೋದ್ರೆ -21D. 3A ದಲ್ಲಿ 2A ಹೋದ್ರು 1A, 21D ದಲ್ಲಿ 20D ಹೋದ್ರೆ 1D. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ಇಲ್ಲಿ A ಮತ್ತು D ಬೆಲೆಗಳು ನಮಗೆ ಎರಡೂ ಗೊತ್ತಿಲ್ಲ, ಎರಡೂ ಹಾಗೆ ಉಳಿತಾ ಇವೆ. ಇದಕ್ಕೆ ಸಮೀಕರಣ 1 ಅನ್ನೋಣ. ಅಥವಾ ಇದನ್ನ ಸಮೀಕರಣ -D ಅನ್ನ ಈ ಕಡೆ ತಂದ್ರೆ A+D = 0 ಅನ್ನುವಂತ ಸಮೀಕರಣ 1 ಉಳಿತದ. ಒಂದ್ ವೇಳೆ -D ಈ ಕಡೆ ತಂದೆ ಅಂದ್ರೆ ಏನಂತದ್ದು, A+D = 0 ಆಗಿ ಸಮೀಕರಣ 1 ಅನ್ನ ಉಳಿಯುತ್ತೆ. ನಾನು ಹಾಗೆ ಇಟ್ಟಿದ್ದೇನೆ, ಯಾಕಂದ್ರೆ ಇಲ್ಲಿ D ಏನು ಗೊತ್ತಿಲ್ಲ, D ನು ಗೊತ್ತಿಲ್ಲ. ಇವೆರಡರಲ್ಲಿ ಒಂದು ಬೆಲೆ ಗೊತ್ತಿದ್ರೆ ಇನ್ನೊಂದು ಬೆಲೆ ಉತ್ತರವನ್ನ ಬರುತ್ತೆ. ಹಾಗಾಗಿ ನಮಗ್ ಪ್ರಶ್ನೆ ಏನಿದೆ, ಅಲ್ಲಿ 11 ಮತ್ತು 8ನೇ ಪದಗಳ ಅನುಪಾತವನ್ನ ಲೆಕ್ಕಾಚಾರ ಮಾಡಿವಿ, ಅದನ್ನ ತೆಗೆದುಕೊಂಡಿವಿ, ಬಿಡಿಸಿವಿ. A ಬೆಲೆ -D ಗೆ ಸಮ ಅದಷ್ಟೇ. ಆದ್ರೆ ಇಲ್ಲಿ A ಮತ್ತು D ಗಳು ಕ್ಲಿಯರ್ ಆದಂತ ಉತ್ತರ ಬಂದಿಲ್ಲ. ಆದರೂ ಕೂಡ ನಮಗೆ ಇನ್ನು ಮುಂದೆ ಯಾವುದು ದತ್ತಾಂಶಗಳಿಲ್ಲ. ನೇರವಾಗಿ ಸಾಧನೆ ಮಾಡ್ತಕ್ಕಂಥ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನ ಕಂಡುಹಿಡಿಯೋಣ. ಈಗ 5 ಪದಗಳ ಮೊತ್ತ S5. ಇದು ನೋಡ್ರಿ 11ನೇ ಪದ ಆದ A11 ಬರ್ದಿವಿ. ಇದು 5 ಪದಗಳ ಮೊತ್ತ ಆದ S5. ಅನುಪಾತ ಎಷ್ಟು, S21. 21 ಪದಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಾಗಾಗಿ 21 S5 ಮತ್ತು S21 ಪದಗಳ ಅನುಪಾತವನ್ನ ನಮಗೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಇಲ್ಲೇ ಮುಂದೆ ಕೆಳಗಡೆ ತಗೊಳ್ತಾ ಇದ್ದೀನಿ. S5 ಅಂದ್ರೆ ಏನಿದು, n/2. n ಅಂದ್ರೆ ಇಲ್ಲಿ ಬೆಲೆ ಎಷ್ಟಿದೆ, n ಮಾತ್ರ ಗೊತ್ತಿದೆ ನಮಗೆ. n ಬೆಲೆ ಮಾತ್ರ 5, n ಬೆಲೆ ಮಾತ್ರ 5 ಅಂತ ಗೊತ್ತಿದೆ. n/2 ಬ್ರಾಕೆಟ್ ಸೂತ್ರ ಏನಿದೆ, 2A + ಬ್ರಾಕೆಟ್ n ಅಂದ್ರೆ 5 - 1. D ನು ಕೂಡ ಗೊತ್ತಿಲ್ಲ. A ಮತ್ತು D ಬೆಲೆಗಳು ಗೊತ್ತಿಲ್ಲ, n ಬೆಲೆ ಮಾತ್ರ ಇಲ್ಲಿ 5 ಇದೆ. 5 ಬರ್ತೀನಿ. ಇಲ್ಲಿ n ಬೆಲೆ 5 ಇಂಟು 5. ಸೂತ್ರ ಏನಿದೆ, Sn = n/2 ಬ್ರಾಕೆಟ್ 2A + ಬ್ರಾಕೆಟ್ n - 1 × D ಇದೆ. ಈ ಸೂತ್ರದಲ್ಲಿ n ಬೆಲೆ ಮಾತ್ರ ಆದೇಶಿಸಲಾಗಿದೆ. ನೆಕ್ಸ್ಟ್ ಕೆಳಗಡೆ ಭಾಗಿಲೆ
ಇದಾವ ಅನುಪಾತ ಇದೆಯಲ್ಲ, ಇದನ್ನ ಭಿನ್ನ ರಾಶಿಯಲ್ಲಿ ಬರಿತಾ ಇದ್ದೀನಿ. ಅಂದ್ರೆ ಇದನ್ನ S5 ಭಾಗಿಲೆ, ಅಂದ್ರೆ ಇದನ್ನ S5 ಅಂದ್ರೆ ಭಿನ್ನ ರಾಶಿಯಲ್ಲಿ ಅನುಪಾತ ಇರ್ತಕ್ಕಂಥ ಭಿನ್ನ ರಾಶಿ. ಈ ಸಮ ಚಿಹ್ನೆ ಈ ಕಡೆ ತಗೊಂಡಿ. 21ನೇ ಪದ ಇದೆ. ಈಗ 21 ಪದಗಳ ಮೊತ್ತ ಇದೆ. ಮತ್ತೆ ಈಗ n ಬೆಲೆ 21, 21/2 ಇಂಟು 2a ಪ್ಲಸ್ ಬ್ರಾಕೆಟ್ n ಅಂದ್ರೆ 21 - 1 ಇಂಟು d. ನೆಕ್ಸ್ಟ್ ಈಗ 5 ಪದಗಳ ಮೊತ್ತವನ್ನ ಇಲ್ಲಿ ಬರ್ದಿದ್ದೀನಿ. ಅಂದ್ರೆ 5 ಪದಗಳ ಮೊತ್ತ ಭಾಗಿಲೆ 21 ಪದಗಳ ಮೊತ್ತ. S5 ಅನುಪಾತ S21. ಇದರ ಉತ್ತರವನ್ನೇ ಕೇಳಿದ್ದಾರೆ. ಇದು ಅನುಪಾತ ಇರ್ತಕ್ಕಂಥ ಭಿನ್ನ ರಾಶಿಯಲ್ಲಿ ಬರ್ದಿನಿ. 5 ಪದಗಳ ಮೊತ್ತ ಭಾಗಿಲೆ 21 ಪದಗಳ ಮೊತ್ತ. 5 ಪದಗಳ ಮೊತ್ತವನ್ನ ಸೂತ್ರವನ್ನು ಉಪಯೋಗಿಸಿ n ಬೆಲೆ ಮಾತ್ರ 5 ಇದೆ, 5ಅನ್ನು ಆದೇಶಿಸಲಾಗಿದೆ. ಇಲ್ಲಿ n ಬೆಲೆ 21 ಇದೆ, 21 ಆದೇಶಿಸಲಾಗಿದೆ. ನೆಕ್ಸ್ಟ್ ಇದನ್ನ ಬಿಡಿಸೋಣ. ಮತ್ತ 5/2 ನೆಕ್ಸ್ಟ್ 2a ಪ್ಲಸ್ n 5 - 1 ಅಂದ್ರೆ 4d ಅನ್ನುವಂಥದ್ದಿದೆ. ಇಲ್ಲಿ 21/2 ಇಂಟು 2a ಪ್ಲಸ್ 21ರಲ್ಲಿ 1 ಕಳೆದ್ರೆ 20 ಉಳಿತು, 20d. ಅದು ನಮಗೆ ಅನುಪಾತದ ಉತ್ತರವನ್ನ ಬರ್ತಾ ಇದೆ. ಛೇದದಲ್ಲಿ ಮಾತ್ರ ಇದು 1 ಹೋಗ್ತಾ ಇದೆ. ಛೇದದಲ್ಲಿ 2 ಇದೆ, ಈ 2 ಹೋಯ್ತು. ಈಗ ನಮಗೆ ಏನು ಉಳಿತು? ನೆಕ್ಸ್ಟ್ 5 ಉಳಿತು ಮೇಲ್ಗಡೆ, ಕೆಳಗಡೆ 21 ಉಳಿದಿದೆ. ಆದರೆ ನಮಗೆ ಇದ್ರ ಉತ್ತರವನ್ನ ಕ್ಲಿಯರ್ ಆಗಿರ್ತಕ್ಕಂಥ ಅನುಪಾತದ ಉತ್ತರವನ್ನ ಬರಬೇಕಾಗಿದೆ. ಹಾಗಾದ್ರೆ ಏನ್ ಮಾಡೋದು? ಇಲ್ಲಿ ಬರಬೇಕು ವಾಪಸ್. ಎ ಇದ್ದಲ್ಲಿ -d ಅನ್ನ ತುಂಬ್ರಿ, ಅಥವಾ -d ಇದ್ದಲ್ಲಿ ಎ ಅನ್ನ ತುಂಬ್ರಿ. ಹಾಗಾಗಿ 2 ಇದೆ. ಈಗ 2ಅನ್ನ ಬರಿತಾ ಇದ್ದೀನಿ ಅಂಶದಲ್ಲಿ. ಎ ಅಂದ್ರೆ ಏನ್ ತುಂಬಬೇಕು? -d ಪ್ಲಸ್ 4d. ಯಾವ್ದಾದ್ರು ಒಂದು ಬೆಲೆಯನ್ನು ತುಂಬಿಸಿ. ಎ ಇದ್ದಲ್ಲಿ -d. ಎಲ್ಲಿಂದು? ಸಮೀಕರಣ 1ರಿಂದ ಎಲ್ಲಿ ಎ ಇರ್ತದೋ ಅಲ್ಲಿ -d, ಎಲ್ಲಿ ಎ ಇರ್ತದೋ ಅಲ್ಲಿ -d. ಕೆಳಗಡೆ ಏನಿದೆ? 21 ಬರ್ದೀನಿ ಈಗಾಗಲೇ. 2 ಇಂಟು ಎ ಅಂದ್ರೆ -d ಪ್ಲಸ್ 20d. ನೋಡಿ, ಎ ಇತ್ತು -d, ಕೆಳಗಡೆ ಎ ಇತ್ತು -d ಅನ್ನು ಆದೇಶವನ್ನು ಮಾಡಿ. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಆಗಿ ಬಿಡಿಸೋಣ. ನೆಕ್ಸ್ಟ್ 5 ಇದೆ, 5. ನೆಕ್ಸ್ಟ್ ಮುಂದೇನಿದೆ? ಪ್ಲಸ್ ಇಂಟು ಮೈನಸ್ -2d ಇದೆ. ಪ್ಲಸ್ ಮುಂದ್ಗಡೆ ಎಷ್ಟಿದೆ? 4d ಇದೆ. 4d ಅನ್ನು ಹಾಗೆ ಇಡೋಣ. ನೆಕ್ಸ್ಟ್ ಛೇದದಲ್ಲಿ 21 ಇದೆ, 21. ಇದು ಪ್ಲಸ್ ಇಂಟು ಮೈನಸ್ -2d. ಮುಂದ್ಗಡೆ ಏನಿದೆ? ಪ್ಲಸ್ 20d ಇದೆ, ಪ್ಲಸ್ 20d. ಈಗ 5 ಭಾಗಿಲೆ 5 ಹಾಗೆ ಇಕ್ಕೋಣ. ಇಲ್ಲಿ 4d ದಲ್ಲಿ 2d, 1 ಪ್ಲಸ್ 1 ಮೈನಸ್ ಇದೆ. 4d ದಲ್ಲಿ 2d ಹೋದ್ರೆ 2d. ಇಲ್ಲಿ 21 ಇದೆ, ಇಲ್ಲಿ 20d ಇದೆ, ಇಲ್ಲಿ 2d ಇದೆ. 1 ಪ್ಲಸ್ ಇಂಟು ಇಲ್ಲಿ 1 ಮೈನಸ್ ಇದೆ, 1 ಪ್ಲಸ್ ಇದೆ. 20ರಲ್ಲಿ 2 ಹೋದ್ರೆ 18d. ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ. 20ರಲ್ಲಿ 2 ಹೋದ್ರೆ 18d. ಈಗ ನೆಕ್ಸ್ಟ್ ಮುಂದೆ ಇದನ್ನ ಗುಣಾಕಾರ ಮಾಡೋಣ. 5 2 10d. 21ಕ್ಕೂ ಮತ್ತು 18, 18 1 18 ಕ್ಯಾರಿ 1, 18 2 36 1 37d ಆಯ್ತು. d ಈಗ ಏನಾಗ್ತಾ ಇದೆ? ಡಿ ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ d ಮತ್ತು d ಅನ್ನ ಕ್ಯಾನ್ಸಲ್ ಆಯ್ತು. 2 5 10, 2 1 2, 2 8 16, 2 9 18 ಅಂದ್ರೆ ಈಗ ಹಿಂದ್ಗಡೆ ಏನಿತ್ತು ಇದರಲ್ಲಿ? S5 ಅಂದ್ರೆ 5 ಪದಗಳವರೆಗಿನ ಮೊತ್ತ ಅನುಪಾತ 21 ಪದಗಳವರೆಗಿನ ಮೊತ್ತ 5 ಭಾಗಿಲೆ ಎಷ್ಟು ಬಂದಿದೆ? 189 ಅಂದ್ರೆ ಅದನ್ನ 5 ಅನುಪಾತ 189 ಅನ್ನುವಂತಹ ಉತ್ತರ. ಅಂದ್ರೆ ಅವೆರಡು 5 ಪದಗಳವರೆಗಿನ ಮೊತ್ತ ಮತ್ತು 21 ಪದಗಳವರೆಗಿನ ಮೊತ್ತದ ಅನುಪಾತ ಏನಿದೆ? 5 ಅನುಪಾತ 189 ಅನ್ನುವಂತಹ ಉತ್ತರ. ಈಗ ಮತ್ತೆ ಮುಂದಿನ 78ನೇ ಪ್ರಶ್ನೆಯನ್ನು ಬಿಡಿಸೋಣ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ಮುಂದುವರಿಸೋಣ. LBAದಲ್ಲಿರುವಂತಹ 78ನೇ ಪ್ರಶ್ನೆ. ಈಗಾಗಲೇ ಇದರ ಹಿಂದಿನ ಪ್ರಶ್ನೆ 77ನೇ ಪ್ರಶ್ನೆಯನ್ನ ನಾನು ಈಗಾಗಲೇ ಬಿಡಿಸಿದ್ದೇನೆ. ಇದು 78ನೇ ಪ್ರಶ್ನೆ. ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಅದನ್ನು ಒಂದೊಂದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಬರಿತಾವು. 7ನೇ ಪದವು ಅಂದ್ರೆ A7, 7ನೇ ಪದವು 2ನೇ ಪದದ 4ರಷ್ಟಿದೆ. ಸಮಾಂತರ ಶ್ರೇಣಿಯ 7ನೇ ಪದ ಎಷ್ಟಿದೆ ಅಂತ? 2ನೇ ಪದದ 4ರಷ್ಟು ಅಂತ. ಹಾಗೂ 12ನೇ ಪದ ಅಂದ್ರೆ ಸಮಾಂತರ ಶ್ರೇಣಿಯ 12ನೇ ಪದ ಏನಿದೆ? 4ನೇ ಪದದ 3ರಷ್ಟು. 4ನೇ ಪದದ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 2 ಹೆಚ್ಚಾಗಿದೆ. 12ನೇ ಪದ ಏನಿದೆ? 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಈಗ ನಮ್ಮ ಪ್ರಶ್ನೆಯನ್ನು ಕೇಳಿದ್ರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಈಗ ಇದನ್ನ ಬಿಡಿಸೋಣ.
A7 ಅಂದ್ರೆ ಹೆಂಗ್ ಬಿಡಿಸ್ತೀವಿ, A ಪ್ಲಸ್ 6D. ನೆಕ್ಸ್ಟ್ 4 ಇಂಟು A2 ಅಂದ್ರೆ ಹೆಂಗ್ ಬರೀತೀವಿ ಅಂದ್ರೆ A ಪ್ಲಸ್ ಡಿ. A1 ಅಂದ್ರೆ A, A2 ಅಂದ್ರೆ A ಪ್ಲಸ್ ಡಿ, A3 ಅಂದ್ರೆ A ಪ್ಲಸ್ 2D, A4 ಅಂದ್ರೆ A ಪ್ಲಸ್ 3D, A7 ಅಂದ್ರೆ A ಪ್ಲಸ್ 6D. ಈಗ A ಪ್ಲಸ್ 6D 4 ಇಂಟು A 4A ಪ್ಲಸ್ 4 ಗುಣಿಲೆ ಡಿ 4D. ಇವೆಲ್ಲವುಗಳನ್ನು ಈ ಕಡೆ ತರೋಣ. A ಪ್ಲಸ್ 6D ಪ್ಲಸ್ 4A ಈ ಕಡೆ ತಂದ್ರೆ ಮೈನಸ್ 4A ಮೈನಸ್ 4D ಇಸ್ ಈಕ್ವಲ್ ಟು ಎಲ್ಲ ಈ ಕಡೆ ತಂದ್ರೆ 0 ಉಳಿತು. ಈಗ ಸಜಾತಿ ಪದಗಳು 4A ದಲ್ಲಿ 1A ಹೋದ್ರೆ 3A, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ. ಈಗ ಡಿ ಗಳಲ್ಲಿ 4D 6D ಇದೆ, 1 ಪ್ಲಸ್ 1 ಮೈನಸ್. 6D ಯಲ್ಲಿ 4D ಹೋದ್ರೆ 2D, ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು 0. ಇದನ್ನ ಏನ್ ಮಾಡೋದು ಈಗ ಅಂದ್ರೆ ಇದನ್ನ ಮೈನಸ್ ದಿಂದ ಗುಣಿಸ್ಬೇಡ, ಹಿಂದೆ ಮೈನಸ್ ಅನ್ನ ಹೋಗ್ಬಿಡ್ತದೆ, ಮೈನಸ್ ದಿಂದ ಗುಣಿಸಿ. ಈಗ ಗುಣಾಕಾರ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3A, ಮೈನಸ್ ಇಂಟು ಪ್ಲಸ್ ಮೈನಸ್ 2D, ಮೈನಸ್ ಇಂಟು ಇದೇನು ಚಿಹ್ನೆ 0 ಯಾವುದು ಇರಲ್ಲ, ಅದನ್ನ 0 ಅನ್ನು ಇಡಲಾಗಿದೆ. ಇದು ಸಮೀಕರಣ 1. ಅಥವಾ 3A = 2D ಅಂತ ಆ ಕಡೆ ಈ ಕಡೆ ಕೂಡ ಇಟ್ಕೊಳ್ಬಹುದು. ಈಗ ಮುಂದಿನ ಇದು ಏನ್ ಕೊಟ್ಟಿದ್ದಾರೆ, 12ನೇ ಪದ. ದೇರ್ಫೋರ್ 12ನೇ ಪದವು 3ನೇ ಪದ ಅಂದ್ರೆ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. 12 ಅಂದ್ರೆ ಹೇಗೆ ಬರಿತೀವಿ, A ಪ್ಲಸ್ 11D. ನೆಕ್ಸ್ಟ್ 3 ಇಂಟು A4 ಅನ್ನ ಬರಿಬೇಕು. A4 ಅಂದ್ರೆ A ಪ್ಲಸ್ 3D ಪ್ಲಸ್ ಎಷ್ಟಿದೆ, 2 ಇದೆ, 2 ಅನ್ನ ಬರೆಯಲಾಗಿದೆ. ನೆಕ್ಸ್ಟ್ ಕಂಟಿನ್ಯೂ. ಈಗ A ಪ್ಲಸ್ 11D, A ಪ್ಲಸ್ 11D. ನೆಕ್ಸ್ಟ್ ಸಮಚಿಹ್ನೆ, ಇದು 3ರಿಂದ ಇದು ಗುಣಾಕಾರ. 3 ಇಂಟು A ಅಂದ್ರೆ 3A ಪ್ಲಸ್ 3 ಗುಣಿಲೆ 3 ಅಂದ್ರೆ 3 3ಲೆ 9D. ನೆಕ್ಸ್ಟ್ ಎಷ್ಟಿದೆ, ಪ್ಲಸ್ 2 ಇದೆ, ಪ್ಲಸ್ 2. ಈಗ ಎಲ್ಲ ಈ ಕಡೆ ತರೋಣ. A ಪ್ಲಸ್ 11D ಪ್ಲಸ್ 3A ಈ ಕಡೆ ಬಂದ್ರೆ ಮೈನಸ್ 3A ಪ್ಲಸ್ 9D ಈ ಕಡೆ ಬಂದ್ರೆ ಮೈನಸ್ 9D ಇಸ್ ಈಕ್ವಲ್ ಟು ಸ್ಥಿರಾಂಕ ಆ ಕಡೆ ಇರಲಿ. ಮೈನಸ್ 3A ದಾಗ ಪ್ಲಸ್ 1A ಹೋದ್ರೆ ಮೈನಸ್ 2A, 11D ದಾಗ 9D ಹೋದ್ರೆ 2D, 11D ದಾಗ 9D ಹೋದ್ರೆ 2D, ದೊಡ್ಡ ಅಂಕಿ ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು 2. ಇಡೀ ಸಮೀಕರಣ 2ರಿಂದ ಭಾಗಿಸುತ್ತಾ ಅದಕ್ಕೆ ಮೈನಸ್ 2ರಿಂದ ಭಾಗಿಸಿ. 2ರಿಂದ ಭಾಗಿಸಿ ಅಂದ್ರೆ ಮೈನಸ್ 2ರಿಂದ ನಾವು ಭಾಗಿಸಿದಾಗ ಅಲ್ಲಿ ಎರಡೂ ಕೂಡ ಛೇದ ಹೋಗ್ತದೆ, ಚಿಹ್ನೆ ಕೂಡ ಹಿಂದಿರ್ತಕ್ಕಂಥ ಮೈನಸ್ 2 ಮೈನಸ್ 2 ಮೈನಸ್ 2 ಅಂದ್ರೆ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಏನ್ ಉಳಿತಿಲ್ಲಿ, ಎ. ಪ್ಲಸ್ ಅನ್ನ ಮೈನಸ್ ಇಂದಾಗ ಭಾಗಿಸಿದ ಮೈನಸ್ 2 2 ಕ್ಯಾನ್ಸಲ್ ಆಯ್ತು, ಡಿ. ನೆಕ್ಸ್ಟ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 2 ಒಂದ್ಲೆ 2 ಒಂದ್ಲೆ ಎಷ್ಟು ಉಳಿತು, ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ, ಮೈನಸ್ ಆಗಿ 2 ಒಂದ್ಲೆ 2 ಒಂದ್ಲೆ ಮೈನಸ್ 1. ಇದು ಸಮೀಕರಣ 2. ಈಗ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಬಳಸ್ಕೊಂಡು ಅಂದ್ರೆ ಇದು 3A ಇಲ್ಲಿ 2D ಅದ, ಅಲ್ಲಿ ಯಾವ್ದಾದ್ರು ಒಂದು ಗುಣಾಕಾರವನ್ನ ಈ ಸಮೀಕರಣಕ್ಕೆ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿ A ಅಥವಾ D ಯಾವ್ದಾದ್ರು ಒಂದು ಸಮ ಮಾಡ್ಕೊಂಡು ನಾವು D ಸಮ ಮಾಡ್ಬೇಕಾದ್ರೆ ಇದಕ್ಕೆ 2D ಬರ್ಬೇಕಾದ್ರೆ ನೋಡಬೇಕು, 2ರಿಂದ ಗುಣಾಕಾರ. 2 ಇಂಟು A 2A ಮೈನಸ್ 2 ಇಂಟು D ಅಂದ್ರೆ 2D. ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೈನಸ್ 2 ಅಂದ್ರೆ 2. ಇದು ಗುಣಾಕಾರವನ್ನು ಮಾಡಿದ್ದೇವೆ. ಗುಣಾಕಾರ ಮಾಡಿ ಆಲ್ರೆಡಿ ಇದನ್ನ ಬರೆದಿದ್ದೇನೆ. ಇನ್ನೊಂದು ಸಮೀಕರಣ ಏನಿದೆ, 3A ಮೈನಸ್ 2D ಇಸ್ ಈಕ್ವಲ್ ಟು 0. ಇವುಗಳನ್ನ ಬಿಡಿಸ್ಬೇಕು. ಇದು ಹಾಗೆ ಬರೆಯಲಾಗಿದೆ. ಇಲ್ಲಿ ಡಿ ಗಳನ್ನ ಸಮ ಮಾಡುವ ಸಲುವಾಗಿ ನಾ ಏನ್ ಮಾಡೀನಿ, ಈ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡಿ ಇಟ್ಟಿದ್ದೇನೆ. ಈಗ ಇವುಗಳನ್ನ ಎರಡೂ ಸೇಮ್ ಚಿಹ್ನೆಗಳಾಗ್ತಾ ಇವೆ, ಹಾಗಾಗಿ ಹೋಗ್ತಾ ಇಲ್ಲ. ಇದು ಸೇಮ್ ಚಿಹ್ನೆ ಅಥವಾ ಎರಡು ಮೈನಸ್ ಇದ್ದಾಗ ಕೂಡಿಸ್ಬೇಕಾಗುತ್ತೆ. ಹಾಗಾದ್ರೆ ಪ್ಲಸ್ ಬರ್ಬೇಕಾದ್ರೆ ಈ ಕಡೆ ಮೈನಸ್, ಈ ಕಡೆ ಮೈನಸ್. ಈಗ ಇದನ್ನ ಕಳೆಯೋಣ. 3A ನಲ್ಲಿ 2A ಹೋದ್ರು 1A, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್ ಇವೆರಡು ಪ್ಲಸ್ 2D ಮೈನಸ್ 2D ಹೋಯ್ತು. ಮೈನಸ್ 2ರಲ್ಲಿ ಮೈನಸ್ 0 ಹೋದ್ರೆ ಮೈನಸ್ 2, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. A ಇಸ್ ಈಕ್ವಲ್ ಟು 2 ಅಂದ್ರೆ ನಮ್ಗೆ ಮೊದಲನೇ ಪದವನ್ನ ಬಂತು. ಮೊದಲನೇ ಪದವನ್ನ ಬಂದ ಮೇಲೆ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು, ಈ ಒಂದು ಇದರಲ್ಲಿ A ಮತ್ತು D ಗಳು ಬಂದ್ರೆ ಯಾವುದೇ ಪದವನ್ನ ಈಸಿಯಾಗಿ ಕಂಡುಹಿಡಿಬಹುದು. ನಮ್ಗೆ ಶ್ರೇಣಿಯನ್ನ ಬರಿಬೇಕಾದ್ರೆ ಶ್ರೇಣಿಯನ್ನ ಬರಬೇಕಾದ್ರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳು ಬರಬೇಕು. ಹಾಗಾದ್ರೆ A ಬೆಲೆಯನ್ನ ಆದೇಶಿಸೋಣ. ಸಮೀಕರಣ ಸಣ್ಣದಂದ್ರೆ 2 ಇದೆ. A ಇಸ್ ಈಕ್ವಲ್ ಟು ಎಷ್ಟು, 2 ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2 A ಅಂದ್ರೆ ಎಷ್ಟು, 2 ಮೈನಸ್ D ಇದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು ಮೈನಸ್ 1. ಮೈನಸ್ D ಇಸ್ ಈಕ್ವಲ್ ಟು ಮೈನಸ್ 1. ಇವೆರಡಕ್ಕ ಮೈನಸ್ ಇದೆ ಮಧ್ಯದಲ್ಲಿ, ಗುಣಾಕಾರ ಇದ್ರೆ ಭಾಗಾಕಾರ ಆಗಿತ್ತು. ಪ್ಲಸ್ 2 ಆ ಕಡೆ ಹೋಗಿದ್ರು ಮೈನಸ್ 2,
ಮೈನಸ್ ಡಿ ಇಸ್ ಈಕ್ವಲ್ ಟು ಎರಡು ಮೈನಸ್ ಇದ್ದಾಗ ಕೂಡಿಸಿದ ಚಿಹ್ನ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು 3. ಈಗ ನಮಗ ಸಮಾಂತರ ಶ್ರೇಣಿಯನ್ನ ಬರಿ ಅಂತ ಹೇಳಿದ್ದಾರೆ. ಈಗ ಸಮಾಂತರ ಶ್ರೇಣಿಯನ್ನ ಬರೀಬೇಕಾದ್ರೆ ಅದರ ಸಾಮಾನ್ಯ ರೂಪವನ್ನ ಬರೀಬೇಕು. ಎ ಪ್ಲಸ್ ಡಿ ಎ ಪ್ಲಸ್ 2d 3 ಪದಗಳು ಬರೆದ್ರೆ ಸಾಕು. ಡ್ಯಾಶ್ ಡ್ಯಾಶ್ ಎ ಅಂದ್ರೆ ಎಷ್ಟಿದೆ 2 ಇದೆ. ಎ ಅಂದ್ರೆ 2 ಡಿ ಅಂದ್ರೆ 3. ಎ ಅಂದ್ರೆ 2 ಪ್ಲಸ್ 2 ಇಂಟು ಡಿ ಅಂದ್ರೆ 3 ಡ್ಯಾಶ್ ಡ್ಯಾಶ್ ಎ ಅಂದ್ರೆ 2 3 ಪ್ಲಸ್ 2 5 3 2 6 2 8 3 ಹೆಚ್ಚಿಗೆ ಸಾಮಾನ್ಯ ವ್ಯತ್ಯಾಸ 3 ಇದೆ. 3 ಕೂಡಿಸ್ತಾವ್ರಿ 2 3 5 5 3 8 8 3 11 11 3 14 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿತಕ್ಕಂಥ ಇದು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ. LBAದಲ್ಲಿರುವಂತಹ 78ನೇ ಪ್ರಶ್ನೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.